ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಣ್ಣವರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬರುವಂತ ಜನವರಿಯಿಂದ ಒಂದು ಹೊಸ ಕೊಡುಗೆಯಾಗಿ ಬಹಳ ಅಂತ್ಯೋದಯ ಮತ್ತು BPL ರೇಷನ್ ಕಾರ್ಡ್ದಾರರಿಗೆ ಒಂದು ಅತ್ಯುತ್ತಮವಾದ ಸಿಹಿ ಸುದ್ದಿಯನ್ನ ಕೊಡುವಂತ ಪ್ರಮುಖ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂದ್ರೆ ಇವತ್ತು ಏನು ಒಬ್ಬ ತಲಾ ವ್ಯಕ್ತಿಗೆ 10 kg ಅಕ್ಕಿಯನ್ನು ಕೊಡ್ತಾ ಇದ್ರು, ಅದರ ಬದಲಿಯಾಗಿ ಜನವರಿಯಿಂದ 5 kg ಅಕ್ಕಿಯನ್ನು ಒಡೆ ಮಾಡಿ ಇನ್ನು ಉಳಿದ 5 kg ಬದಲು 1 kg ತೊಗರಿ ಬೇಳೆ, 1 kg ಹೆಸರು ಕಾಳು, 1 kg ಸಕ್ಕರೆ, 1 kg ಅಡಿಗೆ ಎಣ್ಣೆ ಹಾಗೂ ಅಡಿಗೆ ಉಪ್ಪು, ಈ 5 ಸೇರಿ ಇಂದಿರಾ ಫುಡ್ ಕಿಟ್ ಅಂತೇಳಿ ಘೋಷಣೆ ಮಾಡಿ ಕೊಡುವಂತ ವಿಚಾರ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಖುಷಿ ಆಗ್ತದೆ. ಆ ವಿಚಾರವಾಗಿ ಇದು ಬಡವರಿಗೆ ಏನಿವತ್ತು ಬರೀ ಅಕ್ಕಿ ತಗೊಂಡೋಗಿ ಅನ್ನ ಮಾಡಿಕೊಂಡು ಯಥೇಚ್ಛವಾಗಿ ಜಾಸ್ತಿ ಆಗಿತ್ತು. ಅದ್ರ ಜೊತೆಗೆ ಇವತ್ತು ಸಾಂಬಾರಿಗೆ ಬೇಕಾದಂಥ ಸಾಂಬಾರು ಪದಾರ್ಥಗಳು ಇವೆಲ್ಲನೂ ಕೊಡುವಂಥ ವ್ಯವಸ್ಥೆಯನ್ನ ಕ್ಯಾಬಿನೆಟ್ ಚರ್ಚೆ ಮಾಡಿ ನಮ್ಮ ಸರ್ಕಾರದಲ್ಲಿ ತೀರ್ಮಾನ ಮಾಡಿರೋದು ಬಹಳ ಸ್ವಾಗತಕರವಾದ ವಿಚಾರ. ಜೊತೆಗೆ ಇವತ್ತು ಇಡೀ ದೇಶನೇ ನಮ್ಮ ಪಂಚ ಗ್ಯಾರಂಟಿಗಳನ್ನ ಮೆಚ್ಚಿದೆ. ಏನು ನಮ್ಮ ವಿರೋಧ ಪಕ್ಷಗಳವರು ಟೀಕೆ ಮಾಡ್ತಾ ಇದ್ರು, ಸರ್ಕಾರ ದಿವಾಳಿ ಆಗೋಯ್ತು, ಸರ್ಕಾರ ಹಾಳಾಗೋಯ್ತು, ಸರ್ಕಾರ ನಡೆಸಕ್ಕಾಗಲ್ಲ ಅಂತಿದ್ದವರೆಲ್ಲ ಇವತ್ತು ಈ ಒಂದು ಏನು ಜನತೆಯಲ್ಲಿ ಬದಲಾವಣೆಗಳು, ಪ್ರಗತಿಯ ನೋಟವನ್ನು ನೋಡಿ ಹೊಟ್ಟೆ ಉರಿ ಬೀಳುವಂಥ ಪ್ರಸಂಗ ಇವತ್ತು ನಡೀತಾ ಇದೆ ರಾಜ್ಯದಲ್ಲೆಲ್ಲ, ರಾಷ್ಟ್ರದಲ್ಲಿ. ಬೇರೆ ರಾಜ್ಯಗಳಲ್ಲಿ ಏನು ನಮ್ಮ ವಿರೋಧ ಪಕ್ಷಗಳು ಇದನ್ನ ವಿರೋಧ ಮಾಡಿದ್ರು, ಅದನ್ನ ಪರೋಕ್ಷವಾಗಿ ಪಕ್ಕದ ಆಂಧ್ರದಲ್ಲಿರ್ಬೋದು, ಬಿಹಾರದಲ್ಲಿರ್ಬೋದು, ಇದನ್ನ ವಿದ್ಯುತ್ತು, ಆಮೇಲೆ ಮಹಿಳೆಯರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕೊಡುವಂಥ ವಿಚಾರ, ಇವೆಲ್ಲನೂ ನಮ್ಮನ್ನ ಕಾಪಿ ರೈಟ್ ಮಾಡಿ ಅವರು ಜಾರಿಗೆ ತರ್ತಾ ಇದ್ದಾರೆ, ಚುನಾವಣೆಗಳಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಇದು ನಗೆಪಾಟು. ಒಂದು ಕಡೆ ವಿರೋಧ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಮತ್ತೊಂದು ಕಡೆ ಅವರೇ ಜಾರಿ ಮಾಡ್ತಾರೆ. ಹೀಗಾಗಿ ಬಹುಶಃ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲೂ ಔದ್ಯೋಗಿಕವಾಗಿ, ಆರ್ಥಿಕವಾಗಿ, ವಿಶೇಷವಾಗಿ ಮಹಿಳೆಯರು 4 ಗೋಡೆಗಳ ಮಧ್ಯೆ ಸ್ಥಿಮಿತವಾಗಿದ್ದಂಥ ಮಹಿಳೆಯರು ಹೊರಗೆ ಬಂದು ಬರೀ ದೇವಸ್ಥಾನ ಅಂತಂದ್ರೆ ದೇವಸ್ಥಾನಗಳು, ದೇವರ ದರ್ಶನಗಳು ಮಾಡೋಂಥ ವಿಚಾರದ ಜೊತೆಗೆ ಇವತ್ತು ಉದ್ಯೋಗಿಕವಾಗಿ, ಆರ್ಥಿಕವಾಗಿ ಫ್ಯಾಕ್ಟ್ರಿಗಳಿಗೆ ಹೋಗೋದು, ಕೊಡುವಂಥ 15,000 20,000ಕ್ಕೆ ನಮಗೆ ಬಸ್ ಚಾರ್ಜು ಅದು ಇದಕ್ಕೆ ಹೊರಟೋಗುತ್ತೆ ಅಂತೇಳಿ ಇಷ್ಟು ದಿವಸ ಬಹಳಷ್ಟು ಜನ ಮಹಿಳೆಯರು ಮನೆಗಳಲ್ಲಿದ್ದರು. ಈಗ ಯಾವಾಗ ಶಕ್ತಿ ಯೋಜನೆಯಡಿ ಇವತ್ತು ವರ್ಲ್ಡ್ ಗೋಲ್ಡನ್ ಬುಕ್ಕಲ್ಲಿ ಏನು ರೆಕಾರ್ಡ್ ಆಗಿರುವಂಥ ಶಕ್ತಿ ಯೋಜನೆ 500 ಕೋಟಿಗಿಂತೂ ಹೆಚ್ಚಿನ ಮಹಿಳೆಯರು ಇವತ್ತು ಶಕ್ತಿ ಯೋಜನೆಯಡಿ ಫಲಾನುಭವಿಗಳಾಗಿ ಅದರ ಪ್ರಯೋಜನವನ್ನು ಪಡೆದಿರೋದು ಬಹಳಷ್ಟು ಸಂತೋಷಕರ ವಿಚಾರ. ಇವತ್ತು ನಮ್ಮ ಜಿಲ್ಲಾ ಮಟ್ಟಕ್ಕೆ ಹೇಳಿದಾಗಿ ಜೊತೆಗೆ ತಲಾದಾಯ ಒಟ್ಟಾರೆಗೆ ಇವೆಲ್ಲರ ಸದುಪಯೋಗವಾಗಿ ತಲಾದಾಯ ಈ ಪಂಚ ಗ್ಯಾರಂಟಿಗಳು ಬರೆದಿದ್ದಕ್ಕೆ ಮುಂಚೆ ಪ್ರತಿ ವ್ಯಕ್ತಿಗೆ 1,50,000
5,000 ಇದ್ದಿದ್ದ ತಲಾದಾಯ ಇವತ್ತು 2 ಲಕ್ಷ ರೂಪಾಯಿ ಮೀರಿದೆ. ಎಲ್ಲ ವಿಚಾರದಲ್ಲೂ ವ್ಯಾಪಾರ ವ್ಯವಹಾರದಲ್ಲಿರ್ಬೋದು, ಆರ್ಥಿಕ ಟ್ರಾನ್ಸಾಕ್ಷನ್ನಲ್ಲಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಇವತ್ತು ತಲಾದಾಯ ಹೆಚ್ಚಿಗೆ ಆಗಿರೋದು ನಾವು ಕಾಣ್ತೀವಿ.